ಹಾಯ್, ಎಲ್ಲರಿಗೂ ನಮಸ್ಕಾರ. ಉಷಾಸ್ ದಿನಚರಿಗೆ ಸ್ವಾಗತ. ನೋಡಿ, ಆಕಳು ಬೆಣ್ಣೆ ಎಷ್ಟು ಚೆನ್ನಾಗಿದೆ ಅಲ್ಲ. ಆಕಳು ಬೆಣ್ಣೆ ಗೋಲ್ಡನ್ ಕಲರ್ ಇದೆ. ನಾನೀಗ ಬೆಣ್ಣೆ ಕಾಯಿಸಿ ತುಪ್ಪ, ಅಮ್ಮ ಮಾಡಿದ ತುಪ್ಪ ಥರನೇ ಮರಳಾಗಿ ನುಗ್ಗೆ ಸೊಪ್ಪು ಮತ್ತು ವೀಳ್ಯದೆಲೆ ಹಾಕಿ ಯಾವ ರೀತಿ ಹದವಾಗಿ ಕಾಯಿಸ್ಬೇಕು ಅನ್ನೋದನ್ನ ಹೇಳ್ತಾಯಿದ್ದೀನಿ. ನೋಡಿ, ಇದು ಎಮ್ಮೆ ಬೆಣ್ಣೆ. ಎರಡನ್ನೂ ಕೂಡ ನಾನು ನೀಟಾಗಿ ಒಂದು 2-3 ಸರಿ ಚೆನ್ನಾಗಿ ತೊಳೆದು ತಂದಿದ್ದೀನಿ. ಬೆಣ್ಣೆನ ತೊಳೆಯೋದು ತುಂಬ ಮುಖ್ಯ. ಯಾಕೆ ಅಂದರೆ ವಾರಗಟ್ಟಲೆ ಕೆನೆನ ಮೊಸರನ್ನ ಶೇಖರಣೆ ಮಾಡಿ ಬೆಣ್ಣೆ ತೆಗೆಯೋದ್ರಿಂದ ಮುಗ್ಗು ಬರುತ್ತೆ. ಹಾಗಾಗಿ ಬೆಣ್ಣೆನ ನಾವು ಚೆನ್ನಾಗಿ ತೊಳ್ಕೊಬೇಕು. ಈ ಎರಡೂ ಬೆಣ್ಣೆ ಚೆನ್ನಾಗಿ ತೊಳೆದಿದ್ದೀನಿ. ಈಗ ನಾನು ಆಕಳು ಬೆಣ್ಣೆ ಮತ್ತು ಎಮ್ಮೆ ಬೆಣ್ಣೆ ಎರಡನ್ನೂ ಯಾವ ರೀತಿ ಕಾಯಿಸೋದು ಅಂತ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕಡೆ ತನಕ ನೋಡ್ಕೊಳ್ಳಿ. ನೋಡಿ, ಇದು ನುಗ್ಗೆ ಸೊಪ್ಪನ್ನ ನಾನು ಎಮ್ಮೆ ಬೆಣ್ಣೆಗೆ ಹಾಕಿ ಕಾಯಿಸ್ತಾ ಇದ್ದೀನಿ. ಅದೇ ರೀತಿ ವೀಳ್ಯದೆಲೆ ಇದನ್ನು ಆಕಳು ಬೆಣ್ಣೆಗೆ ಹಾಕಿ ತುಪ್ಪ ಕಾಯಿಸ್ತೀನಿ. ಎರಡೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ನುಗ್ಗೆ ಸೊಪ್ಪು ಕೂಡ ಒಳ್ಳೆಯದು, ವೀಳ್ಯದೆಲೆ ಕೂಡ ಒಳ್ಳೆಯದು. ಈಗ ಅಸ್ತ್ರ ಒಲೆ ಹಚ್ಚಿ ಒಲೆ ಮೇಲೆ ಎರಡೂ ಬೆಣ್ಣೆನೂ ಕಾಯಕ್ಕಿಟ್ಟಿದ್ದೀನಿ. ಇದು ಕರ್ಗೋದ್ರೊಳಗೆ ಕಾಯ್ತಾ ಇರಲಿ. ನೋಡಿ, ಕಾಯಕ್ಕಿಟ್ಟೋದಕ್ಕೆ ಆಕಳು ಬೆಣ್ಣೆಗೆ ವೀಳ್ಯದೆಲೆ ಹಾಕ್ತಾಯಿದ್ದೀನಿ. ಅದೇ ರೀತಿ ಎಮ್ಮೆ ಬೆಣ್ಣೆಗೆ ನುಗ್ಗೆ ಸೊಪ್ಪನ್ನ ತೊಳೆದು ಹಾಕ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನ ಹಾಕ್ತೀನಿ. ನೋಡಿ, ಬೆಣ್ಣೆ ಕರಗ್ತಾ ಬಂತು. ಈಗ ನಾವು ಮಸಾಲೆ ಹಾಕೋಣ. ಅದಕ್ಕೆ ಮೆಂತೆ, ಎರಡು ಚೂರು ಚಕ್ಕೆ, ನೋಡಿ ಇಷ್ಟು ಚಕ್ಕೆ ಎರಡು ಹಾಕಿ, 1 ಸ್ಪೂನ್ ಮೆಂತೆ, 2 ಚೂರು ಚಕ್ಕೆ ಹಾಕಿ ಹಾಗೆ ಬದಕ್ಕಲು ಕುಟ್ಕೊಳ್ಳೋದು. ಈಗ ಕುಟ್ಕೊಂಡು ಅದಕ್ಕೊಂದು ಅರ್ಧ ಸ್ಪೂನು ಮತ್ತು ಆಕಳು ಬೆಣ್ಣೆಗೆ ಒಂದು ಅರ್ಧ ಸ್ಪೂನು ಎರಡಕ್ಕೂ ಹಾಕೋಣ. ಮತ್ತು ಒಂದು ನಾಟಿ ಬೆಳ್ಳುಳ್ಳಿ ಆದರೆ ಸಣ್ಣಕ್ಕಿರ್ತವೆ. ಅವಾದರೆ ಒಂದೊಂದು ಬೆಳ್ಳುಳ್ಳಿ ಹಾಕೋಣ. ದೊಡ್ಡ ಬೆಳ್ಳುಳ್ಳಿ ಆದರೆ 4-5 ಎಸಳನ್ನು ಜಜ್ಜಿ ಹಾಕಬೇಕಾಗತ್ತೆ. ನಂತರ ನಾನು ಇದರಲ್ಲಿ ಆಕಳು ಬೆಣ್ಣೆಗೆ ಒಂದು ಅರ್ಧ ಈರುಳ್ಳಿ ಕೂಡ ಹಾಕ್ತೀನಿ. ಬಿಳಿ ಈರುಳ್ಳಿ ಆದರೆ ತುಂಬ ಒಳ್ಳೆಯದು. ಯಾಕಂದರೆ ಬಾಣಂತಿಯರಿಗೆ, ಮಕ್ಕಳಿಗೆ, ಆರೋಗ್ಯಕ್ಕೆ ಕಫ ಆಗದಂಗೆ, ಶೀತ ಆಗದಂಗೆ ಬಳಸೋದ್ರಿಂದ ಆಕಳು ಬೆಣ್ಣೆ ತುಂಬ ಒಳ್ಳೆಯದು. ಹಾಗಾಗಿ ನಾನು ನೋಡಿ ಈರುಳ್ಳಿನೂ ಕೂಡ ಜಜ್ಜಿ ಹಾಕ್ತಾಯಿದ್ದೀನಿ. ಮತ್ತು ತುಪ್ಪ ಕೂಡ ಅಷ್ಟೇ ದುಪ್ಪಟ್ಟು ಪರಿಮಳ ಕೊಡುತ್ತೆ. ಚೂರು ಅರಿಶಿನ ಎರಡಕ್ಕೂ. ಅದೇ ರೀತಿ ಒಂದು ಚೂರು ಉಪ್ಪು ಹಾಕ್ಕೊಳ್ಳೋಣ. ನೋಡಿ, ಉಪ್ಪು. ಈಗ ಎಲ್ಲ ಮಸಾಲೆ ಹಾಕಾಯಿತು, ರೆಡಿ ಆಯಿತು, ಉಪ್ಪು ಹಾಕಾಯಿತು. ಇದು ಹದವಾಗಿ ಕಾಯಬೇಕು. ತುಪ್ಪ ಹದವಾಗಿ ಕಾಯತನ ನೋಡೋಣ. ನೋಡಿ, ಎಮ್ಮೆ ಬೆಣ್ಣೆ ಆಲ್ರೆಡಿ ಕಾಯಕ್ಕೆ ಶುರುವಾಯಿತು. ಆಕಳು ತುಪ್ಪ ಈಗ ಕುದಿಯೋಕ್ಕೆ ಶುರು ಆಗ್ತಾಯಿದೆ. ಇದು ಕುದಿಯೋ ಹದ ಏನಪ್ಪ ಅಂತಂದರೆ ಸಣ್ಣ ಗುಳ್ಳೆಗಳು, ಸಣ್ಣ ಬಬಲ್ಸ್ ಬರ್ತವೆ. ನಂತರ ದೊಡ್ಡ ಬಬಲ್ಸ್ ಬರ್ತವೆ. ಅಂದರೆ ಒಂದು ಸಣ್ಣ ಅಡಿಕೆ ಗಾತ್ರನೋ, ಸಣ್ಣ ಲಿಂಬೆಹಣ್ಣು ಗಾತ್ರನೋ ಬಬಲ್ಸ್ ಬರ್ತವೆ. ಆ ಬಬಲ್ಸ್ ಬಂದಾಗ ತುಪ್ಪ ಹೊಂದೋದಕ್ಕೆ ಕಾದಿದೆ ಅಂತ ಹೇಳಿ. ಈಗ ನೋಡಿ, ಬರ್ತಾಯಿದೆ, ಕಾಣ್ತಾ ಇದೆಯಾ ನಿಮಗೆ? ಈ ನೋಡಿ, ದೊಡ್ಡ ಬಬಲ್ ಬರ್ತಾಯಿದೆ. ಇದು ಎಮ್ಮೆ ತುಪ್ಪ ಹದವಾಗಿ ಕಾದಿದೆ ಆಲ್ರೆಡಿ. ಇದನ್ನು ಸೈಡ್ಗಿಟ್ಟು ಇದು ಕಾದಿದೆ. ಒಲೆಯಿಂದ ಇಳಿಸೋಣ. ನೋಡಿ, ದೊಡ್ಡ ಗುಳ್ಳೆ ಬರ್ತಾಯಿದೆಯಾ? ಈ ಹದಕ್ಕೆ ಬಂದುಬಿಟ್ರೆ, ನೀವು ಈ ಹದಕ್ಕೆ ಇಳಿಸ್ಬಿಟ್ರೆ ತುಪ್ಪ 6 ತಿಂಗಳಾದರೂ ಹಾಳಾಗಲ್ಲ. ಈ ಹದಕ್ಕೆ ಬರೋತನ, ಈ ದೊಡ್ಡ ಗುಳ್ಳೆ ಬರೋತನ ಕಾಯಿಸ್ಬೇಕು. ಅದಕ್ಕೆ ಮುಂಚೆ ಆಫ್ ಮಾಡಿದ್ರೆ ಆಗಲಿ ಅಥವಾ ಜಾಸ್ತಿ ಕಾಯಿಸಿದ್ರೆ ಆಗಲಿ ತುಪ್ಪ ಆವಾಗಲೇ ಮರಳಾಗಿ ಬರಲ್ಲ. ಒಂಥರ ಪೇಸ್ಟಾಗಿ ಬಂದುಬಿಡುತ್ತೆ, ಗಟ್ಟಿಯಾಗಿ ಕುತ್ಕೊಂಡ್ಬಿಡುತ್ತೆ. ಈಗ ಬೆಣ್ಣೆ ಆಯಿತು. ಈಗ ಆಕಳು ತುಪ್ಪನೂ ರೆಡಿ ಆಗ್ತಾಯಿದೆ. ನೋಡಿ, ಇದು ಬಬಲ್ಸ್ ಬರ್ತಾಯಿದೆ. ಇದು ಕೂಡ ದೊಡ್ಡ ಬಬಲ್ಸ್ ಬರೋತನ ಕಾದು, ಸಣ್ಣ ಬಬಲ್ಸ್ ಬಂದ ನಂತರ ಸ್ವಲ್ಪ ಹೊತ್ತಿಗೆ ದೊಡ್ಡ ಬಬಲ್ಸ್ ಬರೋಕ್ಕೆ ಶುರುವಾಗ್ತವೆ. ಆವಾಗ ಬೆಣ್ಣೆ ಕಾದಿದೆ, ತುಪ್ಪ ಆಗಿದೆ ಹದವಾಗಿ ಅಂತ. ನೋಡಿ, ಇದು ಆಯಿತು. ಇದು ಕೂಡ ದೊಡ್ಡ ಬಬಲ್ಸ್ ಬರ್ತಾಯಿದೆ, ಕಾಣ್ತಾ ಇದೆಯಾ? ನೋಡಿ, ಇವಾಗ ಎರಡೂ ತುಪ್ಪ ರೆಡಿ ಆಯಿತು. ನಿಮಗೆ ಈ ಬಬಲ್ಸ್ ಬಂದಿದ್ದು, ಗುಳ್ಳೆ ಬಂದಿದ್ದು ಗೊತ್ತಾಗಲ್ಲಪ್ಪ ಇದು ಯಾವ ರೀತಿನೋ ಏನೋ ಅಂತ ಅಂದರೆ, ನೀವು ಒಂದು ಡ್ರಾಪ್ ನೀರನ್ನ ಚಿಮುಕ್ಸಿದ್ರೆ ತುಪ್ಪ ಈ ಹದಕ್ಕೆ ಬಂದಕ್ಕಾದಾಗ ಚಟ ಅಂತ ಹಾರುತ್ತೆ. ಕಾದ ಎಣ್ಣೆಗೆ ನೀರು ಚಿಮುಕ್ಸಿದ್ರೆ ಯಾವ ರೀತಿ ಸೌಂಡ್ ಬರುತ್ತೆ, ಆ ರೀತಿ. ಈಗ ಎರಡೂ ತುಪ್ಪ ರೆಡಿ ಆಯಿತು, ಹದವಾಗಿ ಕಾದಿದೆ. ಇವೆರಡೂ ಒಲೆಯಿಂದ ಕೆಳಗಿಳಿಸಿ ತಣಿಯಕ್ಕೆ ಬಿಡೋಣ. ತಣದ ಮೇಲೆ ಒಂದು ಬಾಟ್ಲಿಗೆ ಶೋಧಿಸಿ ಇಟ್ಕೊಳ್ಳೋಣ. ಘಮ್ ಅಂತ ಬರ್ತಾಯಿದೆ. ಈ ಹದಕ್ಕೆ ಕಾಯಿಸ್ಬಿಟ್ರೆ ನೀವು ಬಿಸಿ ಅನ್ನಕ್ಕೆ
ಬರೀ ತುಪ್ಪ ಹಾಕ್ಕೊಂಡೇ ಊಟ ಮಾಡ್ಬೋದು. ತುಪ್ಪ ಮತ್ತು ಪೆಪ್ಪರ್ ಪೌಡ್ರ್ ಹಾಕ್ಕೊಂಡೇ ಊಟ ಮಾಡ್ಬೋದು. ನೋಡಿ ನಾನು ಎರಡನ್ನೂ ಶೋಧಿಸಿಟ್ಟಿದ್ದೀನಿ. ಹನಿ ಕಲರ್ ಇದೆಯಲ್ಲ ಇದು ಆಕಳು ತುಪ್ಪ, ಸ್ವಲ್ಪ ಆಯಿಲ್ ಕಲರ್ ಇದೆಯಲ್ಲ ಅದು ಎಮ್ಮೆ ತುಪ್ಪ. ಇವೆರಡು ತಣದ ಮೇಲೆ ನೋಡಿ ಈಗ ಕಾಣ್ತಾ ಇದೆಯಾ ಗೋಲ್ಡ್ ಕಲರ್ ತುಪ್ಪ. ಇದು ಆಕಳು ತುಪ್ಪ ನೋಡಿ ಯಾವ ರೀತಿ ಮರಳಾಗಿದೆ. ಕಡೆ ತನಕ 6 ತಿಂಗಳಿಟ್ರು ಇದೇ ಥರ ಇರುತ್ತೆ, ಅಷ್ಟೇ ರುಚಿಯಾಗಿರುತ್ತೆ ಕೂಡ. ಈ ಹದಕ್ಕೆ ಕಾಯಿಸ್ಬಿಟ್ರೆ ನೀವು ನೋಡಿ, ನೀವು ನೆಕ್ಸ್ಟು ಬೆಣ್ಣೆ ತೊಗೊಂಡ್ರೆ ಇದೇ ರೀತಿ ಕಾಯಿಸ್ರಿ, ಕಾಮೆಂಟ್ ಮಾಡಿರಿ.